ಪ್ರಚಲಿತ ವಾಹಿನಿಯ ವೀಕ್ಷಕ ಪ್ರಭುಗಳಿಗೆಲ್ಲ ನಮಸ್ಕಾರ. ನಿದ್ರೆ ಎನ್ನುವುದು ಪ್ರತಿಯೊಬ್ಬರಿಗೂ ಅಗತ್ಯವಾದ ಸಂಗತಿ. ದೇಹದ ಅಂಗಾಂಗಗಳು ಆರೋಗ್ಯಕರವಾಗಿ ಇರಬೇಕು ಅಂದರೆ ಉತ್ತಮ ನಿದ್ರೆಯ ಅವಶ್ಯಕತೆ ಇರುತ್ತದೆ. ನಿದ್ರೆಯಲ್ಲಿ ವ್ಯತ್ಯಾಸ ಅಥವಾ ಪ್ರಮಾಣದಲ್ಲಿ ಕಡಿಮೆ ಆದರೆ ವಿವಿಧ ಅನಾರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಗಾಢವಾದ ನಿದ್ರೆಗೆ ಜಾರಿದಾಗ ಕೆಟ್ಟ ಕನಸುಗಳು ಕಾಣುವುದರ ಮೂಲಕ ನಿದ್ರೆಯಿಂದ ಎಚ್ಚರಗೊಳ್ಳುವುದು ಸಾಮಾನ್ಯ. ಕೆಲವೊಮ್ಮೆ ನಿದ್ರೆಯ ಮಧ್ಯೆ ಎದ್ದ ಮೇಲೆ ಪುನಃ ನಿದ್ರೆಗೆ ಜಾರುವುದು ಸ್ವಲ್ಪ ಕಷ್ಟ. ಮಾನಸಿಕ ಒತ್ತಡ ಮತ್ತು ಖಿನ್ನತೆಯು ಮಾನಸಿಕ ಆರೋಗ್ಯ ಮತ್ತು ಕೆಲವು ದುಸ್ವಪ್ನಗಳನ್ನು ಪ್ರಚೋದಿಸುತ್ತದೆ. ಒತ್ತಡ ಮತ್ತು ಆತಂಕವು ದೈನಂದಿನ ವಿಷಯಗಳಿಂದ ಪ್ರಚೋದನೆ ಪಡೆದುಕೊಳ್ಳಬಹುದು. ಅದು ದುಃಖ, ಉದ್ವೇಗ ಅಥವಾ ಚಿಂತೆಗಳಿಂದ ಕೂಡಿರುತ್ತದೆ. ದೀರ್ಘಕಾಲದ ಒತ್ತಡದಿಂದ ಬಳಲುತ್ತಿರುವ ಜನರಿಗೆ ದುಸ್ವಪ್ನ ಪದೇ ಪದೇ ಕಾಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಮೆದುಳಿಗೆ ಸಂಬಂಧಿಸಿದ ಔಷಧ, ರಕ್ತದೊತ್ತಡಕ್ಕೆ ಸಂಬಂಧಿಸಿದ ಔಷಧ, ಇನ್ನೂ ಅನೇಕ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದ ಔಷಧಗಳನ್ನು ಸೇವಿಸುವುದರಿಂದ ರಾತ್ರಿ ಹೊತ್ತಿನಲ್ಲಿ ನಿದ್ದೆಯಲ್ಲಿ ಕೆಟ್ಟ ಸ್ವಪ್ನಗಳು ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಇರುತ್ತದೆ ಅಂತ ತಜ್ಞರು ಹೇಳುತ್ತಾರೆ. ಕೆಲವು ಔಷಧಗಳು ನಿದ್ರಾಹೀನತೆ ಹಾಗೂ ಕೆಟ್ಟ ಸ್ವಪ್ನಗಳನ್ನು ಪ್ರಚೋದಿಸುತ್ತವಂತೆ. ಜೀವನದಲ್ಲಿ ಆಘಾತಕಾರಿ ಘಟನೆಗಳು ನಡೆದಿದ್ರೆ, ಗಾಯ, ದೈಹಿಕ ನೋವು, ಲೈಂಗಿಕ ಕಿರುಕುಳ, ಮಾನಸಿಕ ಒತ್ತಡ ಮತ್ತು ಭವಿಷ್ಯದ ಬಗ್ಗೆ ಅಂಜಿಕೆ ಅಥವಾ ತೀವ್ರವಾದ ಆಕಾಂಕ್ಷೆಗಳನ್ನು ಹೊಂದಿದ್ರೆ ರಾತ್ರಿ ನಿದ್ರೆಯಲ್ಲಿ ತೊಂದರೆ ನೀಡುತ್ತವೆ. ಅವು ಕೆಲ ಕೆಟ್ಟ ಸ್ವಪ್ನಗಳಿಗೆ ಪ್ರಚೋದನೆ ನೀಡುತ್ತವೆ. ಅಂತಹ ಸಮಯದಲ್ಲಿ ಸೂಕ್ತ ಸಲಹೆ ಹಾಗೂ ಚಿಕಿತ್ಸೆಯನ್ನು ಪಡೆಯಬೇಕು ಅಂತ ಸಲಹೆ ನೀಡಲಾಗುತ್ತದೆ. ಭಯಾನಕ ಚಲನಚಿತ್ರಗಳು, ವಿಡಿಯೋ ಅಥವಾ ಯಾವುದಾದರೂ ಪ್ರದರ್ಶನಗಳನ್ನು ನೋಡಿದರೆ ಅವು ನಿದ್ರೆಯಲ್ಲಿ ಕೆಟ್ಟ ಕನಸುಗಳಾಗಿ ಕಾಣಿಸಿಕೊಳ್ಳುತ್ತವೆ. ಅತಿಯಾದ ಭಯದಿಂದ ನಿದ್ರೆಯಿಂದ ಏಳುವಂತೆ ಮಾಡುತ್ತವೆ. ಸಸ್ಪೆನ್ಸ್ಗಳಿಂದ ಕೂಡಿರುವ ಪ್ರದರ್ಶನಗಳು ಹೆಚ್ಚು ಆತಂಕ ಮತ್ತು ಭಯವನ್ನು ಹುಟ್ಟುಹಾಕುತ್ತವೆ. ಇನ್ನು ಯಾವುದೇ ಬಗೆಯ ಆಹಾರವನ್ನು ಸೇವಿಸದೆ ಹಾಗೆಯೇ ಮಲಗುವುದರಿಂದ ರಾತ್ರಿಯ ನಿದ್ರೆಯಲ್ಲಿ ದುಸ್ವಪ್ನಗಳು ಕಾಣಿಸಿಕೊಳ್ಳುತ್ತವೆ. ಅವು ನಿದ್ರೆಯನ್ನು ಭಂಗಗೊಳಿಸುವುದರ ಜೊತೆಗೆ ಭಯವನ್ನು ಹುಟ್ಟುಹಾಕುತ್ತವೆ. ನಿದ್ರಾಹೀನತೆಯು ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡುವುದು. ಕೆಲವರು ನಿದ್ರೆಯಲ್ಲಿ ಮಾತನಾಡುವುದು, ನಿದ್ರೆಯಲ್ಲಿ ನಡೆಯುವುದು ಮತ್ತು ನಿದ್ರೆಯಲ್ಲಿ ಎದ್ದು ಕುಳಿತುಕೊಳ್ಳುವುದು ನಿದ್ರಾಹೀನತೆ ಹಾಗೂ ಸಮಸ್ಯೆಗಳನ್ನು ತೋರಿಸುತ್ತದೆ. ಇದಕ್ಕೆ ಸಂಬಂಧಿಸಿದ ಚಿಕಿತ್ಸೆಯನ್ನು ವ್ಯಕ್ತಿಯಿಂದ ವ್ಯಕ್ತಿಗೆ ವಿಭಿನ್ನವಾದ ರೂಪದಲ್ಲಿ ನೀಡಲಾಗುವುದು. ಇವು ಭಯಾನಕ ಸ್ವಪ್ನಗಳಿಗೆ ಕಾರಣವಾಗುತ್ತದೆ ಅಂತ ತಜ್ಞರು ತಿಳಿಸುತ್ತಾರೆ. ಈ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡಾಗ ಅದನ್ನು ನಿರ್ಲಕ್ಷಿಸಬಾರದು. ಸೂಕ್ತ ಚಿಕಿತ್ಸೆಯೊಂದಿಗೆ ಸಮಸ್ಯೆಯನ್ನು ನಿವಾರಿಸಬೇಕು. ಮಾನಸಿಕ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಹಲವು ಥೆರಪಿಗಳನ್ನು ಅನುಸರಿಸಬೇಕು. ಪ್ರತಿದಿನ ನಿದ್ರೆಯನ್ನು ನಿಗದಿತ ವೇಳೆಗೆ ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳುವುದು, ಧ್ಯಾನ ಮಾಡುವುದು, ಆರೋಗ್ಯಕರ ಚಿಂತನೆಯ ವಿಷಯಗಳನ್ನು ಓದುವುದು, ಭಯಾನಕ ಚಿತ್ರಗಳನ್ನು ನೋಡದೇ ಇರುವುದು, ಔಷಧ ಪರಿಶೀಲನೆ ಹೀಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವುದು ಮತ್ತು ವೈದ್ಯರಲ್ಲಿ ತಪಾಸಣೆಗೆ ಒಳಗಾಗೋದ್ರಿಂದ ಈ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸಿಕೊಳ್ಳಬಹುದು. ಇದಾಗಿತ್ತು ಈ ಕ್ಷಣದ ವಿಶೇಷ ವಿಡಿಯೋ. ಈ ರೀತಿಯ ವಿಭಿನ್ನ ವಿಡಿಯೋಗಳಿಗಾಗಿ ನಿಮ್ಮ ಬೆಂಬಲ ನಮಗಿರಲಿ. ನಮಸ್ಕಾರ.